ಒಂದೆಡೆ ಕಿರ್ಸೂರು ಆದ್ರೆ ಇನ್ನೊಂದೆಡೆ ಸ್ಟೇಷನ್ ಗೋಳೇದಗುಡ್ಡ ಸ್ಟೇಷನ್ ತಂಡ ಅನೇಕ ಬಾರಿ ಅನೇಕ ಪಂದ್ಯಾಕೂಟದಲ್ಲಿ ಮುಖಾಮುಖಿಯಾದಂತ ಗೆಳೆಯರು ಮತ್ತೊಮ್ಮೆ ಹಿರೇಭುಜಾಳ ಕಬಡ್ಡಿ ವೈಭವದಲ್ಲಿ ಮುಖಾಮುಖಿ ಆಗ್ತಾ ಇದ್ರ ಆತ್ಮೀಯ ಗೆಳೆಯರು ಸಹ ಕೂಡ ಅಂಕಣ ಒಳಭಾಗದಲ್ಲಿ ಬದ್ಧ ವೇರಿಗಳಾಗಿ ಆಡ್ತಾರೆ. ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ಬಂಧನವಾಗಿ ಅಂಕಣದ ಆಚೆ ವಿರುದ್ಧ ಆಟಗಾರ ಈ ಬಾರಿ ಮಲ್ಲು ಅವರ ಮಿಸ್ಟೇಕ್ ಬರ್ತಾ ಇದೆ. ರೆಡಿ ಮತ್ತೊಮ್ಮೆ ವಿರಾಮದ ಬಳಿಕ ದಾಳಿ ಭಾಗದಲ್ಲಿ ಸಪಡಿಯುತ್ತಾರೆ. ಸಪಡಿಯು ದಾಳಿಗಾರ ಒಳ್ಳೆ ಒಂದು ಎಸ್ಕೇಪ್ ಸ್ಕಿಲ್ ಬಳಸಿಕೊಳ್ಳೋದಾದ್ರು ಆದ ಅಸಿಸ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಲಕ್ಕಪ್ಪ ಅವರ ಆಂಕಲ್ ಬಲಿಷ್ಠವಾಗಿ ಬಿಗಿ ಹಿಡಿತಕ್ಕೆ ಬಲಿ ಆಗ್ತಾ ಇದ್ದಾನೆ ಆಟಗಾರ. ಕಳೆದ ದಾಳಿಯಲ್ಲಿ ಕೂಡ ಒಂದು ಅಂಕದ ಸಂಪಾದನೆಗೆ ವಾಪಸ್ ಅಂತ ಆಟಗಾರ ಮತ್ತೊಮ್ಮೆ ಸಪಡಿಗಳು ಆಡಿದ ಹಿಡಿದ ಸಂಪಾದನೆ ಪಾಲೋದಾಸಿಗೆ ಪ್ರಯತ್ನ ಸಂಪತ್ ಅವರಿಂದ ವಿಫಲತೆ ಕಾಣ್ಕೊಳ್ತಾ ಇದ್ದಾರೆ. ಸಂಪತ್ ಅವರಲ್ಲಿ ಸರಿ ಸ್ಕೋರ್ ಕರೆಕ್ಟ್ ಆಪರೇಟ್ ಆಗತ್ತಲ್ರಿ. ಮತ್ತೊಮ್ಮೆ ಬುಡ್ಡ ಮತ್ತೊಮ್ಮೆ ರೈಟ್ ಕಾರ್ನರ್ ಅಲ್ಲಿ ಒಳ್ಳೆ ಒಂದು ಪಾಲು ಡ್ಯಾಶ್ ಬರ್ತಾ ಇದೆ. ಶರಣ್ ಬೋಸ್ ಅವರಿಂದ ವೀರೇಶ್ ರವರ ಸುಲಭದ ತುತ್ತಾಗಿ ಅಂಕಮನ್ನ ಕೈ ಚೆಲ್ತಾ ಇದ್ದಾರೆ. ಈ ಸಮಯದಲ್ಲಿ 11-2 ಓಕೆ ಸರ್ ಸ್ವಲ್ಪ ಕರೆಕ್ಟ್ ಆಪರೇಟ್ ಮಾಡ್ರಿ. ಇಲ್ರಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರ್ತಾವ. ಇರ್ಲಿ ಎಲ್ಲ ಎಲೆಡಿಕೆ ಹಾಕೋದ್ರಾಗ ಮಿಸ್ಟೇಕ್ ಆಗಿದೆ. ಅವ್ರಿಗೆ ಸಾವಿರ ಬಿಟ್ಟಿರಾಕ ಅಂಕಲ್ಲ. ಮತ್ತೊಮ್ಮೆ ವೀರೇಶ್ ಸಪೋರ್ಟ್ ದಾಳಿಗಾರ ಕವರ್ ಆಟಗಾರ ಮೇಲೆ ಮತ್ತೊಮ್ಮೆ ಪಾಲು ಡ್ಯಾಶ್ ಯಶಸ್ವಿ ಆಗ್ತಾರೆ. ಚೈನ್ ಟ್ಯಾಕಲ್ ಶರಣ್ ಬೋಸ್ ಅವರಿಂದ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಆಟಗಾರರಲ್ಲಿ. ಮಲ್ಲು ದಾಳಿ ಭಾಗದಲ್ಲಿ ಬಂದ ತಕ್ಷಣ ಕೂಡ ಒಂದೇ ಒಳ್ಳೆ ಹ್ಯಾಂಡ್ ಟಚ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ರಂಗನಾಥ್ ಗೆಲುವಿನ ರೂವಾರಿ ಮಲ್ಟಿಪಲ್ ಪಾಯಿಂಟ್ಸ್ ಗಳನ್ನ ವೈಬಲ್ ಅಂತ ಆಟಗಾರ ಒಳ್ಳೆ ಒಂದು ಟರ್ನ್ ತೆಗೆದುಕೊಂಡು ಫಾಸ್ಟ್ ಟರ್ನ್ ತೆಗೆದುಕೊಂಡು ಜಂಪ್ ಸ್ಕಿಲ್ ಅನ್ನ ಬಳಸಿಕೊಂಡು ಏಕಕಾಲ ಮಲ್ಟಿಪಲ್ ಪಾಯಿಂಟ್ಸ್ ಗಳನ್ನ ಹೋದಂತ ಸರ್ದಾರ ರಂಗನಾಥ್. ಮತ್ತೊಮ್ಮೆ ಪ್ರಯತ್ನ ಈ ಬಾರಿಯೂ ರೈಡರ್ ಇಸ್ ಔಟ್ ಪಾಯಿಂಟ್ ಟು ಕಿರ್ಸೂರು. ಹಾಫ್ ಟೈಮ್ ಮಧ್ಯಂತರ ಅವಧಿ. ಇವರ ಸ್ಕೋರ್ ರಂಗನಾಥನ ಅವನ ಹೆಸರು ಸಂಗು. ಎಸ್ ದಾಳಿ ಬಗಲ್ ಸಂಗಮೇಶ ಬಿರೋಣ ಲೆಫ್ಟ್ ಕರ್ನಾಟಕ ನಾವು ಆನಂದ ಗೊತ್ತ ಮತ್ತೊಮ್ಮೆ ವೀರೇಶ್ ತನ್ನ ತಂಡಕ್ಕೆ ಈಗಾಗಲೇ ಅಂಕಗಳ ಕೊಡ್ತಾ ಇದ್ದ. ಒಳ್ಳೆ ಒಂದು ಕ್ಯಾಚ್ ಬರ್ತಾ ಇದ್ದ ಲಕ್ಕಪ್ಪ ಅವರಿಂದ. ಸುರಪಡೆಗಳ ಆಡಿದ
ಮೂರು ಜನ ಆಟಗಾರರ ನಡುವೆ ಎಚ್ಚರಿಕೆ ಹೆಜ್ಜೆ ನೀಡುತ್ತಾ ನಿಧಾನಗತಿಯಲ್ಲಿ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾನೆ ರಂಗನಾಥ್. ಮತ್ತೊಮ್ಮೆ ಹಿನ್ನೆಲೆಯಿರುವಂತಹ ಆಟಗಾರ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದಾನೆ ಈ ಸಂದರ್ಭದಲ್ಲಿ. ಮತ್ತೊಬ್ಬ ಹೊಸ ದಾಳಿಗಾರರ ಬಳಕೆ ಆಗ್ತಾ ಇದೆ. ಮತ್ತೊಮ್ಮೆ ಆಲ್ಔಟ್ ನ ಭೀತಿಯಲ್ಲಿ ಬುಡ್ಡ ಅವರ ತಂಡ ವೀರೇಶ್ ಮತ್ತೊಮ್ಮೆ ಟೊಟಸ್ಗೆ ಪ್ರಯತ್ನ. ಹಿನ್ನಲ್ಲಿರುವಂತಹ ಬೀರೋರ್ನ ಅದ್ಭುತ ಆಂಗಲ್ ಹೊರಡ್ತಾ ಈ ಬಾರಿ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ಕೋರ್ 19-4 ಕಿರ್ಸೂರ್ ಪರವಾಗಿ. ನಮ್ಮ ಆಟಗಾರ ನೀವು ಹಿಡಿದ್ರೆ ನಿಮ್ಮ ಆಟಗಾರ ನಾವು ಬಿಡ್ತೀವಾ? ಯಾಕೋ ಕೊಡ್ಬೇಡ್ರಪ್ಪ ಬಾಳ. ಸಂಪತ್ ಸೌಂಡ್ ಕೊಡೋಣ ಆದ್ರೆ ಯಾಕೋ ಕೊಡ್ಬೇಡ, ಸ್ವಲ್ಪ ಕೊಡಬೇಕು. ಸಂಪತ್ ಮತ್ತೊಮ್ಮೆ ಸಂಪತ್ ಅವ್ರನ್ನು ಕೂಡ ಬಲಿಷ್ಠ ಜಾಸ್ತಿಯೊಂದಿಗೆ ಶರಣ್ ಬಸ್ಸು ಅಂಕಣದ ಆಚೆ ಕಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ರಂಗನಾಥ್ ನುಂಗಲಾರದ ತುತ್ತಾಗಿ ಕಾಡಿರುವ ಚಮ್ಮಣ್ಣಕಟ್ಟಿ ತಂಡಕ್ಕೆ ರೂವಾರಿ. ಈ ಬಾರಿ ಹೊಂದಾಣಿಕೆ ಹೇಳ್ತಾ ಬರ್ತಾ ಇದೆ ಮಲ್ಲು ಅವರ ಹಾಗೂ ವೀರೇಶ್ ಅವರ ನಡುವೆ ಒಳ್ಳೆಯ ಒಂದು ಹೊಂದಾಣಿಕೆ ಹಿಡಿತಂದಿಗೆ ರಂಗನಾಥ್ ಅವರು ಅಂಕಣದ ಆಚೆ. ವಿರಾಮದ ಬಳಿಕ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವೀರೇಶ್ ರೈಟ್ ಕವರ್ ನಲ್ಲಿ ಶರ್ಮಾಸು ಇದ್ರೆ ಲೆಫ್ಟ್ ಕವರ್ ಅಲ್ಲಿ ಮತ್ತು ಒಳ್ಳೆಯ ಕಾಂಬಿನೇಷನ್ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಇಲ್ಲಿಯೂ ಕೂಡ ಒಗ್ಗಟ್ಟಿನಲ್ಲಿ ಬಲ ತೋರಿಸ್ತಾ ಇದ್ದಾರೆ. ಸಂಗಮೇಶ್ ಮತ್ತೊಮ್ಮೆ ಇಲ್ಲಿಯೂ ಕೂಡ ಒಳ್ಳೆ ಟಾಸ್ ಬರ್ತಾ ಇದೆ ಮಲ್ಲು ಅವರಿಂದ. ಬುಟ್ಟ ಲೈನ್ ನಂಬರ್ ಹಾಕಿಸ್ಬೇಡಪ್ಪ. ಕುರಿ ಕರಿಯಾತ ನೋಡಪ್ಪ ಕುರಿ. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವಕ್ಕೆ ಕೂಡ ಮತ್ತೊಮ್ಮೆ ದೊಡ್ಡ ಮಟ್ಟದಾದಂತಹ ಪಂದ್ಯಾವಳಿನ ಆಯೋಜನೆ ಮಾಡ್ತಂತೇಳಿ ನಮ್ಮ ಆಯೋಜಕರು ಹೇಳಿದ್ದಾರೆ. ಈಗಾಗಲೇ ನಮ್ಮ ಈಗಾಗಲೇ ನಮ್ಗೆ ಎಲ್ಲಾ ಸೂಚನೆಗಳನ್ನ ತಿಳಿಸಿದ್ರು. ಪ್ರೈಸ್ ಎಷ್ಟಿರುತ್ತೆ ಅಂತೇಳಿ ನಮ್ಮ ರಂಗನಾಥನವರು ಪ್ರಥಮ ಬಹುಮಾನವಾಗಿ 50,000 ರೂಪಾಯಿ KR ಬಂಕೇರಿ, ದ್ವಿತೀಯ ಬಹುಮಾನವಾಗಿ 30,000 ರೂಪಾಯಿನ ರಂಗನಾಥ್ ಮೊಕಾಸಿ, ತೃತೀಯ ಬಹುಮಾನವಾಗಿ 20,000 ರೂಪಾಯಿನ ಶಂಕರಪ್ಪ ಶಿವಪುರ, 15,000 ಮಂಜು ಚಿಟ್ಕೋಟಿ, ಟ್ರೋಫಿ ಕೊಡುಗೆಯನ್ನ NR ಶಿವಪುರ ಮಾನ್ಯರು ಕೊಡು ಮಾಡಿದ್ದಾರೆ. ಈ ಎಲ್ಲ ಬಹುಮಾನಗಳಾಗಿರ್ಬೋದು, ಟ್ರೋಫಿಯನ್ನ ಕೊಡು ಮಾಡತಕ್ಕಂತ ಮುಂಚಿತವಾಗಲೇ ಕೊಡು ಮಾಡತಕ್ಕಂತ ಕೊಡುಗೈ ದಾನಿಗಳಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ಕನಕ ಸೇನೆಯ ವತಿಯಿಂದಾಗಿ ಹಾಗೂ ನಮ್ಮ ಹಿರಿಯ ಪೂಜಾರಿ ಎಲ್ಲ ಗ್ರಾಮಸ್ಥರ ಪರವಾಗಿ, ಊರಿನ ಹಿರಿಯರ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ಕ್ರೀಡಾಭಿಮಾನಿಗಳ ಪರವಾಗಿ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸುತ್ತೇವೆ ಆ ಮಾನ್ಯರಿಗೆ. ಅವರು ಈ ಒಂದು ಕ್ರೀಡೆಯ ಮೇಲೆ ಇಟ್ಟಿರುವಂತಹ ಅಭಿಮಾನ, ಪ್ರೀತಿ, ಪ್ರೋತ್ಸಾಹ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಸಾಗಲಿ. ಮುಂಬರುವಂತಹ ದಿನಮಾನಗಳಲ್ಲಿ ಆ ದೇವರು ಅವರಿಗೆ ಆಯುಷ್ಯ ಅವರಿಗೆ ಕೊಟ್ಟ ಕಾಪಾಡಲಿ ಅಂತ ಸಂದರ್ಭದಲ್ಲಿ ಬಯಸ್ತಾ ಆ ಮಾನ್ಯರಿಗೆ ಅನಂತ ಕೋಟಿ ಧನ್ಯವಾದಗಳು.